Welcome to Sri Vidya Academy for Special Education, Learning Made Easy. Dear students, let us continue few more questions on Introduction to Trigonometry in this video. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಈ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. Here is the first question. 7 sin square a plus 3 cos square a is equal to 4. Then tan a is equal to 1 by root 2, tan a is equal to 1 by 2, tan a equals 1 by 3 and tan a is equal to 1 by root 3. ನಾಲ್ಕು ಆಪ್ಷನ್ ಇದೆ ಆಸ್ ಯೂಶುವಲ್ಲು. ಇಲ್ಲಿ ಕೊಟ್ಟಿರುವಂತಹ ಎಕ್ಸ್ಪ್ರೆಷನನ್ನು ಫಸ್ಟು ಬರ್ಕೋತೀನಿ. 7 sin square a plus 3 cos square a is equal to 4. This implies ಈ 7 sin square a ನ ಸ್ಪ್ಲಿಟ್ ಮಾಡ್ಕೊಳ್ಳೋಣ as 4 sin square a plus 3 sin square a plus 3 cos square a is equal to 4 ಅಂತ ಆಯಿತು. ಅಂದರೆ ಈ 7 sin square a ನ ನಾನು 4 sin square a plus 3 sin square a ಅಂತ ಬರ್ಕೊಂಡೆ. ಅಲ್ಲಿಗೆ 4 plus 3 7 ಆಯಿತು. ಈ 3 cos square a ನ ಆಸ್ ಇಟ್ ಈಸ್ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೇಜಲ್ಲಿ 4 ಇಂಟು sin square a ಪ್ಲಸ್ ನೋಡಿ 3 sin square a ಪ್ಲಸ್ 3 cos square a ಇದೆ. 3 ಕಾಮನ್ ತೆಗೆದ್ರೆ ನಮಗೆ sin square a ಪ್ಲಸ್ cos square a ಬರುತ್ತೆ, ವಿಚ್ ಈಸ್ ಈಕ್ವಲ್ ಟು 4. ಈಗ sin square a ಪ್ಲಸ್ cos square a ಅಂದರೆ ಇಟ್ ಈಸ್ 1. ದೇರ್ಫೋರ್ ಐ ಹ್ಯಾವ್ 4 sin square a plus 3 is equal to 4 ಆಯಿತು. That implies 4 sin square a is equal to 4 minus 3 which is equal to 1. That implies sin square a is equal to 1 by 4. ಆಮೇಲೆ sin a is equal to 1 by 2 ಅಂತ ಆಯಿತು. sin a is equal to 1 by 2 ಆದರೆ ಆ್ಯಂಗಲ್ ಎ ವ್ಯಾಲ್ಯೂ 30 ಡಿಗ್ರೀಸ್ ಆಗುತ್ತೆ. sin a ಈಕ್ವಲ್ಸ್ 1 by 2, ದ್ಯಾಟ್ ಇಂಪ್ಲೈಸ್ ಎ ಈಸ್ ಈಕ್ವಲ್ ಟು 30 ಡಿಗ್ರೀಸ್. ಈಗ ನೋಡಿ ಕೊಟ್ಟಿರೋ ಕ್ವಶನನ್ನು ನೋಡೋಣ. ಅದರಲ್ಲಿ tan a ಈಕ್ವಲ್ಸ್ 1 by root 2, tan a ಈಕ್ವಲ್ಸ್ 1 by 2, tan a ಈಕ್ವಲ್ಸ್ 1 by 3, tan a ಈಕ್ವಲ್ಸ್ 1 by root 3 ಅಂತಿದೆ. ಹಾಗಾದರೆ tan a ಅಂದರೆ tan 30 ಅಂತ ಆಯಿತು. tan 30 ಈಸ್ ಈಕ್ವಲ್ ಟು 1 by root 3. ಆದ್ದರಿಂದ tan a is equal to 1 by root 3 is the right answer. ನೋಡಿ ಇಲ್ಲಿ ಆಪ್ಷನ್ ಡಿ ನಲ್ಲಿದೆ ಅದು. tan a is equal to 1 by root 3. So hope you understood this. 7 sin square a plus 3 cos square a equals 4 ಇತ್ತು. 7 sin square a ನ 4 sin square a plus 3 sin square a ಅಂತ ಬರ್ಕೊಂಡೆ. 4 sin square a ಇಲ್ಲಿ 3 ಕಾಮನ್ ತೆಗೆದಾಗ sin square a plus cos square a ಆಯಿತು. sin square a plus cos square a ಅಂದರೆ 1, ಹಾಗಾಗಿ 3 into 1 is equal to 3 here. 4 plus sin square a plus 3 equals 4, or 4 sin square a equals 1. 4 minus 3 1. sin square a is 1 by 4. sin a equals plus 1 by 2 ಯಾಕೆ ತಗೋತೀನಿ ಅಂದರೆ ಕೊಟ್ಟಿರೋ ಎಲ್ಲ ಆನ್ಸರಲ್ಲಿ ಪಾಸಿಟಿವ್ ವ್ಯಾಲ್ಯೂಸೇ ಇದೆ. ಹಾಗಾಗಿ sin a is equal to 1 by 2. ಹಾಗಾದರೆ sin a 1 by 2 ಅಂದರೆ a is equal to 30 ಡಿಗ್ರೀಸ್ ಆಯಿತು. a 30 ಡಿಗ್ರೀಸ್ ಅಂದರೆ tan a is equal to tan 30, which is equal to 1 by root 3. So option D is the right answer. Next question is here. 1 plus tan a plus secant a into 1 plus cot a minus cosecant a is equal to option A ನಲ್ಲಿ 0 ಇದೆ, option B ನಲ್ಲಿ 1 ಇದೆ, option C is 2, option D is minus 1. ಈಗ ಗಿವನ್ ಎಕ್ಸ್ಪ್ರೆಷನ್ ಏನಿದೆ ಅದನ್ನು ಸಿಂಪ್ಲೆಸ್ಟ್ ಫಾರಮ್ಗೆ ಬರೆಯೋಣ. ಆವಾಗ ನಮಗೆ ಆನ್ಸರ್ ಸಿಗ್ಬೋದು. 1 ಪ್ಲಸ್ tan a ಅಂದರೆ sin a ಬೈ ಕಾಸ್ ಎ ಆಗುತ್ತೆ. ಆಮೇಲೆ ಸೀಕೆಂಟ್ ಎ ಅಂದರೆ 1 by cos a. ದೀಸ್ ಬೇಸಿಕ್ ಥಿಂಗ್ಸ್ ವಿ ನೋ. 1 ಪ್ಲಸ್ tan a ಅಂದರೆ sin a ಬೈ ಕಾಸ್ ಎ, ಸೀಕೆಂಟ್ ಎ ಅಂದರೆ 1 by cos a. ಇನ್ ದ ನೆಕ್ಸ್ಟ್ ಟರ್ಮ್ 1 ಪ್ಲಸ್ cot a ಅಂದರೆ ವಿ ಹ್ಯಾವ್ cos a ಬೈ sin a minus cosecant a ಅಂದರೆ
1 ಬೈ ಸೈನ್ ಎ ಆಯಿತು. ಈಗೇನು ಮಾಡೋಣ ಅಂದರೆ ಎಲ್ ಸಿ ಎಮ್ ತೆಗೆಯೋಣ. ಈ ಫಸ್ಟ್ ಟರ್ಮಲ್ಲಿ ಕಾಸ್ ಎ ಎಲ್ ಸಿ ಎಮ್ ಆಗುತ್ತೆ. ಹಾಗಾದರೆ ಇಲ್ಲಿ ಐ ವಿಲ್ ರೈಟ್ ಇಟ್ ಆಸ್ ಕಾಸ್ ಎ ಹಿಯರ್. ಆಮೇಲೆ ಎಲ್ ಸಿ ಎಮ್ ತೆಗೆದಾಗ ಬರೋದು ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ ಪ್ಲಸ್ 1 ಹಿಯರ್ ಇನ್ ದ ನ್ಯೂಮರೇಟರ್. ಸೆಕೆಂಡ್ ಟರ್ಮ್ ನೋಡಿ, ಎಲ್ ಸಿ ಎಮ್ ಸೈನ್ ಎ ಆಗುತ್ತೆ. ಅಲ್ಲಿಗೆ ಸೈನ್ ಎ ಪ್ಲಸ್ ಕಾಸ್ ಎ ಮೈನಸ್ 1 ಡಿವೈಡೆಡ್ ಬೈ ಸೈನ್ ಎ ಅಂತ ಆಯಿತು. ಸೊ ನಾವು ಯು ಕ್ಯಾನ್ ಅಬ್ಸರ್ವ್ ದ್ಯಾಟ್ ನ್ಯೂಮರೇಟರ್ ಏನಿದೆ ಅದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರಮಲ್ಲಿದೆ. ಸೈನ್ ಎ ಪ್ಲಸ್ ಕಾಸ್ ಎ ಇದಲ್ವಾ, ಈ ಸೈನ್ ಎ ಪ್ಲಸ್ ಕಾಸ್ ಎನ ಎಕ್ಸ್ ಅಥವಾ ಎ ಅಂತ ಅಂದ್ಕೊಂಡ್ರೆ ಬಿ ಅಂದರೆ 1 ಆಯಿತು. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್. ಹಾಗಾದರೆ ಕಾಸ್ ಎ ಪ್ಲಸ್ ಸೈನ್ ಎ 1 ಟರ್ಮ್ ಅಂತ ಅಂದ್ಕೊಂಡ್ರೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂದರೆ 1 ಸ್ಕ್ವಯರ್ ಡಿವೈಡೆಡ್ ಬೈ ಸೈನ್ ಎ ಇಂಟು ಕಾಸ್ ಎ ಅಥವಾ ಕಾಸ್ ಎ ಇಂಟು ಸೈನ್ ಎ ಏನು ಬೇಕಾದರೂ ಬರಿಬೋದು. ಈಗ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಆ ಫಾರ್ಮಲ್ಲಿದೆ. ಅದನ್ನು ವಿ ಕ್ಯಾನ್ ಎಕ್ಸ್ಪ್ಯಾಂಡ್ ಇಟ್ ಆಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ವಿಚ್ ಈಸ್ ಈಕ್ವಲ್ ಟು ಕಾಸ್ ಸ್ಕ್ವಯರ್ ಎ ಪ್ಲಸ್ ಸೈನ್ ಸ್ಕ್ವಯರ್ ಎ ಪ್ಲಸ್ 2 ಸೈನ್ ಎ ಕಾಸ್ ಎ ಮೈನಸ್ 1 ಡಿವೈಡೆಡ್ ಬೈ ಸೈನ್ ಎ ಇಂಟು ಕಾಸ್ ಎ. ಈಗ ನೋಡಿ, ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಅಂದರೆ 1. ಸೊ ಇದು 1 ಮೈನಸ್ 1 ಅಂದರೆ ಕ್ಯಾನ್ಸಲ್ ಆಯ್ತಲ್ಲಿ. ಸೊ ನ್ಯೂಮರೇಟ್ರಲ್ಲಿ ನಮಗೆ ಉಳ್ಕೊಳ್ಳೋದು 2 ಸೈನ್ ಎ ಇಂಟು ಕಾಸ್ ಎ ಅಷ್ಟೇ ಉಳಿಯುತ್ತೆ. ಸೊ ವಿ ಗೆಟ್ 2 ಸೈನ್ ಎ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಕಾಸ್ ಎ ಉಳಿಯುತ್ತೆ. ಸೊ ಸೈನ್ ಎ ಕಾಸ್ ಎ ಕ್ಯಾನ್ಸಲ್ ಆಗುತ್ತೆ, ಆನ್ಸರು 2 ಬರುತ್ತೆ. ಸೊ ಇಲ್ಲೇ ನಾವು ನೋಟ್ ಮಾಡ್ಕೋಬೇಕು, ಕಾಸ್ ಎ ಪ್ಲಸ್ ಸೈನ್ ಎ ಪ್ಲಸ್ 1, ಕಾಸ್ ಎ ಪ್ಲಸ್ ಸೈನ್ ಎ ಮೈನಸ್ 1, ಅಲ್ಲಿಗೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್, ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಎಕ್ಸ್ಪ್ಯಾಂಡ್ ಮಾಡಿದಾಗ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2ab ಮೈನಸ್ 1 ಆ ಫಾರ್ಮ್ ಬಂತು. ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ಗೆ 1 ಅಂತ ನಾನು ಹಾಕ್ಕೊಂಡ್ರೆ 1 ಮೈನಸ್ 1 0 ಆಗಿ ನ್ಯೂಮರೇಟ್ರಲ್ಲಿ 2 ಸೈನ್ ಎ ಕಾಸ್ ಎ ಉಳಿತು. ಡಿನಾಮಿನೇಟ್ರಲ್ಲಿ ಸೈನ್ ಎ ಕಾಸ್ ಎ ಇದೆ, ಕ್ಯಾನ್ಸಲ್ ಆದರೆ 2 ಬರುತ್ತೆ. ಈಗ ಆಪ್ಷನ್ ನೋಡಿ ಯಾವುದಿದೆ ಆಪ್ಷನ್ನು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ 1 ಪ್ಲಸ್ ಟ್ಯಾನ್ ಎ ಪ್ಲಸ್ ಸೀಕೆಂಟ್ ಎ ಇಂಟು 1 ಪ್ಲಸ್ ಕಾಟ್ ಎ ಮೈನಸ್ ಕೊಸೀಕೆಂಟ್ ಎ ಇಸ್ ಈಕ್ವಲ್ ಟು ಆಪ್ಷನ್ ಸಿ, ದಟ್ ಈಸ್ 2. Here is one conceptual question. Ratio of the sides of a right triangle with respect to the acute angles are known as trigonometric identities, trigonometric ratios of the angles, none of these anta ide. So we know that ratio of the sides of the right triangle with respect to acute angles are known as trigonometric ratios of the angles. So option C is the right answer for this question. So ನಾಲ್ಕನೇ ಕ್ವಶನ್ನು, tan a is equal to 12/5. tan a is equal to 12/5 ಅಂದರೆ I will draw a right angle triangle here. Let me mark this as a. So tan a will be 12/5, that is opposite by adjacent. ಹಾಗಾದರೆ ಈ ಸೈಡು 12 square plus 5 square, that is 144 plus 25, which is 169, which is nothing but 13. So Pythagorean triplets, you can remember 12, 5 and 13 are Pythagorean triplets. ಈಗ tan a is equal to 12/5, then 1 plus sin a by 1 minus sin a is equal to, option A is 24, option B is 12/13, option C is 25 and option D is 9 here. ಈಗ sin a 1 plus sin a by 1 minus sin a ಬೇಕು. ಹಾಗಾದರೆ ಇಲ್ಲಿ ನಾನು sin a ಏನು ಅಂತ ನೋಡ್ಕೊಳ್ತೀನಿ, which is nothing but 12/13. ಹಾಗಾದರೆ given expression, that is required expression is 1 plus sin a by 1 minus sin a is equal to 1 plus 12/13 by 1 minus 12/13 ಆಗುತ್ತೆ. ಸೊ 13 ನ್ಯೂಮರೇಟರ್ ಮತ್ತು ಡಿನಾಮಿನೇಟ್ರಲ್ಲಿ ಎಲ್ ಸಿ ಎಮ್ಮು, ಹಾಗಾಗಿ 13 plus 12 ಡಿವೈಡೆಡ್ ಬೈ 13 minus 12 ಆಗುತ್ತಿದ್ದು. 13 ಕ್ಯಾನ್ಸಲ್ ಆಗುತ್ತೆ ಆಫ್ಟರ್
taking LCM. ಹಾಗಾದರೆ 13 plus 12 is 25 and divided by 1 here, which is equal to 25. So option C is the right answer. So the value of 1 plus sin A by 1 minus sin A is equal to 25. Next question. The value of cos A into cos of 90 minus A minus sin A into sin of 90 minus A is equal to option A 1, option B 0, option C minus 1, option D 2. ಸೊ ನೀವು ಪ್ರೀವಿಯಸ್ ವಿಡಿಯೋ ನೋಡಿದರೆ ಇಷ್ಟೊತ್ತಿಗೆ ಈ ಕ್ವಶನನ್ನು ಈಸಿಲಿ ಸಾಲ್ವ್ ಮಾಡ್ತೀರಿ. ನೋಡಿ, ಕಾಸ್ ಎ ಇಂಟು ಕಾಸ್ ಆಫ್ 90 ಮೈನಸ್ ಎ ಅಂದ ತಕ್ಷಣ ಕಾಸ್ ಆಫ್ 90 ಮೈನಸ್ ಎ ಈಸ್ ಸೈನ್ ಎ, ಕಾಸ್ ಆಫ್ 90 ಮೈನಸ್ ಎ ಈಸ್ ಸೈನ್ ಎ ಅಂತ ಉಪಯೋಗಿಸ್ಕೋಬೋದು. ಅಥವಾ ಸೈನ್ ಆಫ್ 90 ಮೈನಸ್ ಎ ಈಸ್ ಈಕ್ವಲ್ ಟು ಕಾಸ್ ಎ. ಈ ಕಾನ್ಸೆಪ್ಟ್ ಯೂಸ್ ಮಾಡೋಣ. ಅಲ್ಲಿಗೆ ಗಿವನ್ ಎಕ್ಸ್ಪ್ರೆಷನ್ ಬಿಕಮ್ಸ್, ನೋಡಿ, ಕಾಸ್ ಎ, cos of 90 minus a is sin a. So let me write it as cos a, cos of 90 minus a is sin a ಅಂತ ಮಾಡೋಣ. ಮೈನಸ್ sin a ಹಾಗೆ ಇಟ್ಕೊಳ್ಳೋಣ. ಇಲ್ಲಿ ನೋಡಿ, sin of 90 minus a ಪ್ಲೇಸಲ್ಲಿ cos a ಬರೆಯೋಣ. ಅಲ್ಲಿಗೆ cos a sin a minus cos a sin a, which is clearly 0. Option B is the right choice. Cos a sin a minus sin a cos a, which is equal to 0 here. Question number 6 here. If x is equal to a cos a and y is equal to b sin a, then b square into x square plus a square into y square is equal to, option A is ab, option B is b square plus a square, option C is b square a square, and option D is b to the power of 4 into a to the power of 4. ಈಗ x is equal to a cos a, y is equal to b sin a. These values we know. So ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು b ಸ್ಕ್ವಯರ್ x ಸ್ಕ್ವಯರ್ ಪ್ಲಸ್ a ಸ್ಕ್ವಯರ್ y ಸ್ಕ್ವಯರ್. ಅದನ್ನು ಬರ್ಕೊಳ್ಳೋಣ. b ಸ್ಕ್ವಯರ್ x ಸ್ಕ್ವಯರ್ ಪ್ಲಸ್ a ಸ್ಕ್ವಯರ್ y ಸ್ಕ್ವಯರ್ ಇಸ್ ಈಕ್ವಲ್ ಟು, ಈಗ b ಸ್ಕ್ವಯರ್ ಹಾಗೆ ಇರಲಿ, x ಸ್ಕ್ವಯರ್ ಅಂದರೆ a ಸ್ಕ್ವಯರ್ ಕಾಸ್ ಸ್ಕ್ವಯರ್ ಆಗುತ್ತೆ. ನೋಡಿ, x ಪ್ಲೇಸಲ್ಲಿ a ಕಾಸ್ ಎ ಹಾಕೋಣ. ಆವಾಗ a ಸ್ಕ್ವಯರ್ ಕಾಸ್ ಸ್ಕ್ವಯರ್ ಎ ಆಯಿತು. ನೆಕ್ಸ್ಟು ಪ್ಲಸ್ ಎ ಸ್ಕ್ವಯರ್ ಹಾಗೆ ಇಟ್ಕೊಳ್ಳಿ ಸೆಕೆಂಡ್ ಟರ್ಮಲ್ಲಿ. ವೈ ಅಂದರೆ ಬಿ ಸೈನ್ ಎ, ಅದರಿಂದ ಇದು ಬಿ ಸ್ಕ್ವಯರ್ ಸೈನ್ ಸ್ಕ್ವಯರ್ ಎ ಆಯಿತು. ಬಿ ಸ್ಕ್ವಯರ್ ಎ ಸ್ಕ್ವಯರ್ ಇಂಟು ಕಾಸ್ ಸ್ಕ್ವಯರ್ ಎ ಸ್ಕ್ವಯರ್ ಇಂಟು ಬಿ ಸ್ಕ್ವಯರ್ ಸೈನ್ ಸ್ಕ್ವಯರ್ ಎ. ಏನು ಮಾಡಿದ್ವಿ, ಬಿ ಸ್ಕ್ವಯರ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ವೈ ಸ್ಕ್ವಯರ್ ಕನ್ಸಿಡರ್ ಮಾಡಿದ್ವಿ. ಬಿ ಸ್ಕ್ವಯರ್ ಹಾಗೆ ಇಟ್ಕೊಂಡು ಎಕ್ಸ್ ಪ್ಲೇಸಲ್ಲಿ ಎ ಕಾಸ್ ಎ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎ ಸ್ಕ್ವಯರ್ ಕಾಸ್ ಸ್ಕ್ವಯರ್ ಎ ಬಂತು. ಪ್ಲಸ್ ಎ ಸ್ಕ್ವಯರ್ ಹಾಗೆ ಇಟ್ಕೊಳ್ಳೋಣ. ನೆಕ್ಸ್ಟು ವೈ ಪ್ಲೇಸಲ್ಲಿ ಬಿ ಸೈನ್ ಎ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವೈ ಸ್ಕ್ವಯರ್ ಅಂದರೆ ಬಿ ಸ್ಕ್ವಯರ್ ಸೈನ್ ಸ್ಕ್ವಯರ್ ಎ ಆಯಿತು. ಸೊ ಯು ಕ್ಯಾನ್ ಅಬ್ಸರ್ವ್ ದಟ್ ಬಿ ಸ್ಕ್ವಯರ್ ಎ ಸ್ಕ್ವಯರ್ ಈಸ್ ಕಾಮನ್ ಇನ್ ಬೋತ್ ದ ಟರ್ಮ್ಸ್. ಸೊ ಲೆಟ್ ಅಸ್ ಟೇಕ್ ಬಿ ಸ್ಕ್ವಯರ್ ಎ ಸ್ಕ್ವಯರ್ ಕಾಮನ್, ಸೊ ದಟ್ ಇನ್ ದ ಬ್ರಾಕೆಟ್ ವಿ ಗೆಟ್ ಕಾಸ್ ಸ್ಕ್ವಯರ್ ಎ ಪ್ಲಸ್ ಸೈನ್ ಸ್ಕ್ವಯರ್ ಎ, ವಿಚ್ ಈಸ್ ಈಕ್ವಲ್ ಟು 1. ಅಲ್ಲಿಗೆ ಬಿ ಸ್ಕ್ವಯರ್ ಎ ಸ್ಕ್ವಯರ್ ಇಂಟು 1, ವಿಚ್ ಈಸ್ ಈಕ್ವಲ್ ಟು ಬಿ ಸ್ಕ್ವಯರ್ a square clearly. So ಅಲ್ಲಿಗೆ option C is the right choice for this question. In triangle ABC, if triangle ABC is right angled at C, then the value of cos of a plus b is equal to, ನೋಡಿ, ಈಗ ನಮಗೆ ಆ್ಯಂಗಲಲ್ಲಿ ಈ ಥರ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ತೊಗೊಂಡ್ರೆ ಇಟ್ ಈಸ್ ರೈಟ್ ಆ್ಯಂಗಲ್ಡ್ ಅಟ್ ಸಿ, ಅಂದರೆ ಇಲ್ಲಿ ಸಿನಲ್ಲಿ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು 90 ಅಂತ ಅಂದ್ಕೊಳ್ಳೋಣ. ಎ ಬಿ ಸಿ ನಮಗಿದೆ ಅಂದ್ಕೊಳ್ಳಿ ಟ್ರಯಾಂಗಲ್ಲು. ಕಾಸ್ ಆಫ್ ಎ ಪ್ಲಸ್ ಬಿ ಬೇಕು ನಮಗೆ. ಇಟ್ ಈಸ್ ರೈಟ್ ಆ್ಯಂಗಲ್ಡ್ ಅಟ್ ಸಿ ಅಂತ ಕೊಟ್ಟಿದೆ. ಸೊ ಕಾಸ್ ಆಫ್ ಎ ಪ್ಲಸ್ ಬಿನ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಈಗ ಆ್ಯಂಗಲ್ ಸಿ 90 ಇರೋದ್ರಿಂದ ಫಸ್ಟ್ ಐ ವಿಲ್ ಕನ್ಸಿಡರ್ ದ ಸೇಮ್ rule which we used in our previous video. A plus b plus c, that is sum of the angles of a triangle is 180. C is 90. ಹಾಗಾದರೆ a plus b is equal to 180 minus c ಅಂದರೆ a plus b is equal to 180 minus 90, which is equal to 90 degrees. So a plus b 90 ಆಯಿತು ಅಂದರೆ ನಮಗೆ ಬೇಕಾಗಿರೋದು cos of
a plus b, which is equal to cos 90 degrees, which is equal to 0. Cos 90 is 0. That is option A is the right answer. So if triangle ABC is right angled at C ಅಂದರೆ ನಾವು ಒಂದು ರಫ್ ಆಗಿ ರೈಟ್ ಆಂಗಲ್ ಟ್ರಯಾಂಗಲ್ ನ ಡ್ರಾ ಮಾಡಿ ಸಿ ನ ಮಾರ್ಕ್ ಮಾಡಿಕೊಂಡ್ರೆ 90 ಅಂತ ನೋಡಿ ಇಲ್ಲಿ ಗೊತ್ತಾಗ್ತಾ ಇದೆ. ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಬಿ ಅದರ ಸಮ್ ತೊಗೊಂಡು ಅದಕ್ಕೆ ಕಾಸ್ ಆಫ್ ಎ ಪ್ಲಸ್ ಬಿ ಅಪ್ಲೈ ಮಾಡಿದ್ರೆ ಆಯಿತು. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ಸ್ 180 ಅನ್ನೋದು ನೋನ್ ಫ್ಯಾಕ್ಟ್, ಸಮ್ ಆಫ್ ದ ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್ 180. ಸೊ ಎ ಪ್ಲಸ್ ಬಿ ಅಂದರೆ 180 ಮೈನಸ್ ಸಿ, ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು 180, ಸಿ ಅಂದರೆ 90, ಅಲ್ಲಿಗೆ ಎ ಪ್ಲಸ್ ಬಿ 90 ಆಯಿತು. ದ ವ್ಯಾಲ್ಯೂ ಆಫ್ ಕಾಸ್ 90 ಈಸ್ 0. ಹಾಗಾಗಿ ಆಪ್ಷನ್ ಎ ಸರಿ ಆಯಿತು. Next question is that is question number 8. Sin of 45 plus a minus cos of 45 minus a is equal to option A 2 cos a, option B 0, option C 2 sin a, and option D is 1. ಈಗ ಮತ್ತೆ we will use the fact sin theta is equal to cos of 90 minus theta. ಈ ಫ್ಯಾಕ್ಟ್ ಅನ್ನು ಯೂಸ್ ಮಾಡೋಣ. ಅಲ್ಲಿಗೆ ಗಿವನ್ ಎಕ್ಸ್ಪ್ರೆಷನ್ ಏನು ಕೊಟ್ಟಿದ್ದಾರೆ, ಸೈನ್ ಆಫ್ 45 ಪ್ಲಸ್ ಎ ಮೈನಸ್ ಕಾಸ್ ಆಫ್ 45 ಮೈನಸ್ ಎ, ದಿಸ್ ಈಸ್ ಈಕ್ವಲ್ ಟು ನೋಡಿ ಇಲ್ಲಿ ಸೈನ್ ಆಫ್ ತೀಟಾ, ಇದು ತೀಟಾ ಅಂದರೆ 45 ಪ್ಲಸ್ ಎ ವಿಚ್ ಈಸ್ ಈಕ್ವಲ್ ಟು ಕಾಸ್ ಆಫ್ 90 ಮೈನಸ್ ತೀಟಾ, ದಟ್ ಈಸ್ 90 ಮೈನಸ್ ಆಫ್ 45 ಪ್ಲಸ್ ಎ ಮೈನಸ್ ಕಾಸ್ ಆಫ್ 45 ಮೈನಸ್ ಎ ಆಯಿತು. ಅಲ್ಲಿಗೆ ದಿಸ್ ಈಸ್ ಕಾಸ್ ಆಫ್ 90 ಮೈನಸ್ 45 ಈಸ್ 45 ಡಿಗ್ರೀಸ್ ಅಗೈನ್, ಆ್ಯಂಡ್ minus of plus, that is minus a here. Second term as it is, that is cos of 45 degrees minus a here. So ಅಲ್ಲಿಗೆ cos 45 minus a, cos 45 minus a cancel ಆಯಿತು, ನಮ್ಗೆ ಉಳಿಯೋದು 0. That is option B is the right choice for this question. Given that sin A is equal to 1 by 2, cos B is equal to 1 by root 2, then value of A plus B is equal to ಆಪ್ಷನ್ ಎ ನಲ್ಲಿ 30 ಡಿಗ್ರಿ ಇದೆ, ಆಪ್ಷನ್ ಬಿ ನಲ್ಲಿ 45 ಡಿಗ್ರಿ ಇದೆ, ಆಪ್ಷನ್ ಸಿ ನಲ್ಲಿ 75 ಡಿಗ್ರೀಸ್ ಆ್ಯಂಡ್ ಆಪ್ಷನ್ ಡಿ ನಲ್ಲಿ 15 ಡಿಗ್ರೀಸ್ ಅಂತ ಇದೆ. ಈಗ ಇವೆಲ್ಲ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸು. ಸೈನ್ ಎ ಇಸ್ ಈಕ್ವಲ್ ಟು 1 by 2 ಇಂಪ್ಲೈಸ್ ಎ ಇಸ್ ಈಕ್ವಲ್ ಟು 30 ಡಿಗ್ರೀಸ್ ಆ್ಯಂಡ್ ಕಾಸ್ ಬಿ is equal to 1 by root 2 implies b is equal to 45 degrees. cos b 1 by root 2 ಅಂದರೆ b 45 ಆಯಿತು, sin a 1 by 2 ಅಂದರೆ a 30 ಆಯಿತು. ಸೊ ಇದೆರಡರಿಂದ ನಮಗೆ ಬೇಕಾಗಿರೋದು ಏನು, a plus b ಎಷ್ಟು ಅಂತ, which is nothing but 30 plus 45 degrees which is equal to 75 degrees, which is in option C here. ಸೊ ವೆರಿ ಸಿಂಪಲ್ ಕ್ವಶನ್. ಅಂದರೆ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ವ್ಯಾಲ್ಯೂಸು ಗೊತ್ತಿರಬೇಕು. ಸೈನ್ ಎ 1 by 2, ಕಾಸ್ ಬಿ 1 by root 2. ಹಾಗಾಗಿ ಸೈನ್ ಎನ 1 by 2 implies a equals 30, cos b equals 1 by root 2 implies b equals 45. Therefore a plus b equals 30 plus 45, which is equal to 75, which is in option C. Now we can look at question number 10. If root 3 tan a is equal to 3 sin a, then the value of sin square a minus cos square a is equal to option A 1 by 3, option B 0, option C 1 and option D is 1 by 2. So ಇಲ್ಲೇನು ಮಾಡ್ಬೋದು ನಾವು ಅಂದರೆ tan a root 3 into tan a is equal to 3 sin a ಅಂತ ಕೊಟ್ಟಿದೆ. Let me solve for tan a here. tan a ಈ ಕಡೆ sin a ತಗೋತೀನಿ ಡಿನಾಮಿನೇಟರ್ಗೆ. tan a by sin a is equal to 3 by root 3. So 3 by root 3, you know this is root 3 into root 3 ಅಂತ ಬರ್ಕೋಬಹುದು. 3ನ ಕೆಳಗಡೆ root 3 ಆಗುತ್ತೆ, ಒಂದು root 3 ಕ್ಯಾನ್ಸಲ್ ಆಗಿ ನಮಗೆ root 3 ಬರುತ್ತೆ. ಈಗ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ tan a ಅಂದರೆ sin a by cos a divided by sin a
ಇಸ್ ಈಕ್ವಲ್ ಟು √3 ಅಂತ ಬಂತು. ಈಗೇನಾಯಿತು, ಸೈನ್ ಎ ಮತ್ತು ಸೈನ್ ಎ ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ವಿ ಆರ್ ಲೆಫ್ಟ್ ವಿತ್ 1/cos A is equal to √3. That implies cos A is equal to 1/√3. Cos A equals 1/√3 ಆಯಿತು. Cos A is equal to 1/√3 ಅಂತ ಆಯಿತು. ಸೊ ಈಸಿಲಿ ವಿ ಕ್ಯಾನ್ ಫೈಂಡ್ sin A now. sin A ಫೈಂಡ್ ಔಟ್ ಮಾಡ್ಬೋದು. It's very easy to find sin A now when we know cos A, that is by sin A is equal to root of 1 minus cos square A. ಈ ಫಾರ್ಮುಲಾ ಉಪಯೋಗಿಸಿ ಅಲ್ಲಿಗೆ sin A is equal to 1 minus 1/√3 whole square ಅಂದರೆ 1/3 ಆಯಿತು. that is nothing but 3 minus 1/3, that is under square root we will get 2/3. ಈಗ ನಮಗೆ ಬೇಕಾಗಿರೋದು ರಿಕ್ವೈರ್ಡ್ ವ್ಯಾಲ್ಯೂ ಈಸ್ sin square A minus cos square A. sin A ಅಂದರೆ √2/3 ಬಂದಿದೆ, ಇದು 1/√3 ಅಂತ ಬಂದಿದೆ. ಸೊ ಲೆಟ್ ಮೀ ಕನ್ಸಿಡರ್ sin square A minus cos square A which is equal to sin square A ಅಂದರೆ ಈ ರೂಟ್ ಎಲಿಮಿನೇಟ್ ಆಗಿ 2/3 ಬರುತ್ತೆ. cos square A ಅಂದರೆ 1/3 ಅಂತ ಬರುತ್ತೆ, which is nothing but 2/3 minus 1/3 is 2 minus 1/3, that is 1/3. So required value is sin square A minus cos square A is equal to 1/3. Now you can look at the options. Option A ನಲ್ಲಿದೆ ನೋಡಿ, option A is 1/3 here. So √3 tan A equals 3 sin A ಇತ್ತು. ನಾವೇನು ಮಾಡಿದ್ವಿ, tan A by sin A is equal to 3/√3 ಅಂತ ಬರ್ಕೊಂಡೆ. ಆ 3/√3 is nothing but √3. tan A ನ sin A by cos A ಬರೆದು sin A ನ ಎಲಿಮಿನೇಟ್ ಮಾಡಿದ್ರೆ 1/cos A equals √3, that implies cos A equals 1/√3. ನೆಕ್ಸ್ಟ್ sin A is equal to root of 1 minus cos square A. ಇದನ್ನು ಯೂಸ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ cos square A ಪ್ಲೇಸಲ್ಲಿ 1/3 ಅಂತ, we will get sin A as √2/3, that is nothing but sin square root of 2/3 which is nothing but sin A. ಅಲ್ಲಿಗೆ sin square A minus cos square A is the required expression in the given problem. So 2/3 minus 1/3 substitute ಮಾಡ್ತೀನಿ, ಆವಾಗ we will get 1/3 which is in option A here. Next question, out of the following options the two angles that are together classified as complementary angles are 120 and 60, 50 and 35, 64 and 26, 70 and 30 ಅಂತ ಇದೆ. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದರೆ ಇಟ್ಸ್ ದೇರ್ ಸಮ್ ಈಸ್ 90. ಹಾಗಾದರೆ ಇಲ್ಲಿ ನೋಡಿ 64 + 26, 6 + 4 10, ಅಲ್ಲಿಗೆ 0 1 ಕ್ಯಾರಿ, 6 + 2 8 + 1 9. ಸೊ 64 + 26 is equal to 90. So only 64 + 26 equals 90 among the given options. ಹಾಗಾದರೆ required complementary angles are option C, that is 64 and 26. ಅದರ್ ಕೇಸಸ್ ನೋಡಿ, ಇದು 180 ಆಗಿಬಿಡುತ್ತೆ, ಇಲ್ಲಿ 50 + 35 ಅಂದರೆ 85 ಆಯಿತು. ಹಾಗಾದರೆ ಇಲ್ಲಿ 70 + 30 ಅಂದರೆ 100. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದರೆ 90 ಆಗಬೇಕಾದ್ರೆ ಸಮ್ಮು. ಹಾಗಾಗಿ ಆನ್ಸರ್ ಈಸ್ ಆಪ್ಷನ್ ಸಿ. If sin A minus cos A is equal to 0, if sin A minus cos A equals 0, then the value of A is option A ನಲ್ಲಿ 60, option B ನಲ್ಲಿ 45, option C ನಲ್ಲಿ 30 ಮತ್ತು option D ನಲ್ಲಿ 0 ಇದೆ. ಈಗ sin A minus cos A ಇದು ಕಾನ್ಸೆಪ್ಚುಯಲ್ ಕ್ವಶನ್, ನಮಗೆ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಗೊತ್ತಿದ್ರೆ ನೋಡ್ತಿದ್ದ ಹಾಗೆ ಇದನ್ನು ಆನ್ಸರ್ ಮಾಡ್ಬೋದು. sin A minus cos A is equal to 0 implies sin A is equal to cos A. sin A equals cos A ಆಯಿತು. ಹಾಗಾದರೆ ಯಾವುದು ಈ ಸಾಧ್ಯತೆ ಇರೋದು? ವಾಟ್ ಈಸ್ ದ ಪಾಸಿಬಿಲಿಟಿ ದಟ್ sin A is equal to cos A means A is equal to 45 degree, because sin 45 ಅಂದರೆ it is 1/√2 and also cos 45 is also 1/√2. ಅಲ್ಲಿಗೆ sin 45 equals cos 45, we know this fact. ಅಲ್ಲಿಗೆ sin A is equal to cos A ಆಗಿದೆ ಅಂತ ಆದರೆ ಆನ್ಸರ್ ಈಸ್ ಆಪ್ಷನ್ B, that is A is equal to 45 degree. The value of A is 45 for sin A minus cos A is equal to 0. Other values ನೀವು ಯಾವುದೇ ಕೊಟ್ಟರು between 0 to 90, ನಮಗೆ sin A minus cos A will not be 0.
ನೆಕ್ಸ್ಟು ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಸೈನ್ ಎ. ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಸೈನ್ ಎ ಈಸ್ ಈಕ್ವಲ್ ಟು 1/3, 1/2 ಆ್ಯಂಡ್ √3/2. ಸೊ ನಮ್ಗೆ ಗೊತ್ತಿದೆ ಸೈನ್ ಥೀಟಾ ಲೈಸ್ ಬಿಟ್ವೀನ್ -1 ಆ್ಯಂಡ್ +1. ಸೊ ಅದರ ಮಿನಿಮಮ್ ವ್ಯಾಲ್ಯೂ ಅಂದರೆ -1 ಸೆಕೆಂಡ್ ಕ್ವಾಡ್ರೆಂಟಲ್ಲಿ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಸೈನ್ ಥೀಟಾ ಇಸ್ 1. ಈಗ ಸೈನ್ 90 ಈಸ್ ಈಕ್ವಲ್ ಟು 1. ಸೈನ್ 90 ಡಿಗ್ರಿ ಇಸ್ 1. ಹಾಗೆ ನಾವು ಇಫ್ ಯು ಪ್ರೊಸೀಡ್ ಸೈನ್ 180 ಬಂದಾಗ ವಿಲ್ ಗೆಟ್ 0. ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆಡ್ ಮಲ್ಟಿಪಲ್ಸ್ ಮತ್ತು ಈವನ್ ಮಲ್ಟಿಪಲ್ಸ್ ಬಂದಾಗ ಏನಾಗುತ್ತೆ, ಈಗ ಸೈನ್ 90 ಈಸ್ ಈಕ್ವಲ್ ಟು 1. ಹಾಗೆ ಸೈನ್ 360 + 90 ಬಂದಾಗ ಕೂಡ 1 ಆಗೇ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಸೈನ್ ಥೀಟಾ ಈಸ್ 1. ಯು ಕ್ಯಾನ್ ರಿಮೆಂಬರ್ ದಿಸ್. ಇಫ್ 5 tan A is equal to 4, then the value of 5 sin A minus 3 cos A divided by 5 sin A plus 3 cos A is option A 0 ಇದೆ, option B 1 ಇದೆ, option C 1/7 and option D is 2/7 ಅಂತ ಇದೆ. ಸೊ ನಾವೇನು ಮಾಡೋಣ ಇಲ್ಲಿ ಅಂದರೆ, ಇಲ್ಲಿ 5 tan A is equal to 5 tan A is equal to 4 ಇದನ್ನು ಯೂಸ್ ಮಾಡೋಣ. First let me write this. 5 tan A is equal to 4. That implies tan A is equal to 4/5. ಈಗ ಗಿವನ್ ಎಕ್ಸ್ಪ್ರೆಷನ್ನು 5 sin A minus 3 cos A ಇರೋದು. minus 3 cos A divided by 5 sin A plus 3 cos A. ಈಗ ನ್ಯೂಮರೇಟರ್ನ ಮತ್ತು ಡಿನಾಮಿನೇಟರ್ ಎರಡನ್ನೂ ಡಿವೈಡ್ ಬೈ ಕಾಸ್ ಎ ಮಾಡ್ತೀನಿ, ಆವಾಗ ವ್ಯಾಲ್ಯೂ ಏನು ಚೇಂಜ್ ಆಗಲ್ಲ. ಸೊ ವೆನ್ ಯು ಡಿವೈಡ್ ಈಚ್ ಟರ್ಮ್ ಆಫ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಕಾಸ್ ಎ, ಡಿವೈಡ್ ಬೋತ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಕಾಸ್ ಎ, ಅವಾಗ ನೋಡಿ 5 sin A ಬೈ ಕಾಸ್ ಎ ಅಂದರೆ 5 tan A ಆಗುತ್ತೆ, -3 ಉಳ್ಕೊಳ್ಳುತ್ತೆ. ಕಾಸ್ ಎ ಬೈ ಕಾಸ್ ಎ ಅಂದರೆ 1. ಇಲ್ಲಿ 5 sin A ಬೈ ಕಾಸ್ ಎ ಇದೆ, ಸೊ ಹಾಗಾಗಿ ಇದು ಕೂಡ 5 tan A ಆಗುತ್ತೆ. ಪ್ಲಸ್ 3 cos A ಬೈ ಕಾಸ್ ಎ ಅಂದರೆ 3 ಆಗುತ್ತೆ. ಈಗ ನಮ್ಗೆ ಗೊತ್ತು tan A ವ್ಯಾಲ್ಯೂ 4/5. ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ವಿಲ್ ಗೆಟ್ ದ ಆನ್ಸರ್. ಸೊ 5 tan A ವ್ಯಾಲ್ಯೂ 4/5 -3 ಡಿವೈಡೆಡ್ ಬೈ 5 ಇಂಟು tan A ಅಂದರೆ 4/5 ಪ್ಲಸ್ 3. ಸೊ 5 ಎಲಿಮಿನೇಟ್ ಆಯ್ತು ನೋಡಿ ಇಲ್ಲಿ. ಸೊ ನ್ಯೂಮರೇಟರ್ ಈಸ್ 4 - 3, ಡಿನಾಮಿನೇಟರ್ ಈಸ್ 4 + 3 which is 1/7 here. So clearly option C is the right choice. 4 - 3/4 + 3 which is 1/7 here. 5 tan A 4 ಇತ್ತು, tan A ಸಾಲ್ವ್ ಮಾಡಿಕೊಂಡೆ. ಬೋತ್ ನ್ಯೂಮರೇಟರ್ ಡಿನಾಮಿನೇಟರ್ನ ಗಿವನ್ ಎಕ್ಸ್ಪ್ರೆಷನಲ್ಲಿ ಕಾಸ್ ಎ ಇಂದ ಡಿವೈಡ್ ಮಾಡಿದಾಗ ವಿ ವಿಲ್ ಗೆಟ್ 5 tan A - 3/5 tan A + 3. ಆಮೇಲೆ tan Aಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ವಿಲ್ ಗೆಟ್ ದ ಆನ್ಸರ್ ವಿಚ್ ಈಸ್ 1/7. So question number 15, sin 60 into cos 30 plus sin 30 into cos 60 is equal to, ಆಪ್ಷನ್ ಎ ನಲ್ಲಿ 0 ಇದೆ, ಆಪ್ಷನ್ ಬಿ ನಲ್ಲಿ 1/2 ಇದೆ, ಆಪ್ಷನ್ ಸಿ ನಲ್ಲಿ 1 ಇದೆ, ಆಪ್ಷನ್ ಡಿ ನಲ್ಲಿ √3/2 ಅಂತ ಇದೆ. ಸೊ ನಾವು ಇದೆಲ್ಲ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಗೊತ್ತಿರೋಂಥದ್ದೇ. ಸೊ ಗಿವನ್ ಎಕ್ಸ್ಪ್ರೆಷನ್ ಈಸ್ ಈಕ್ವಲ್ ಟು, ಲೆಟ್ ಮಿ ರೈಟ್ ದಿಸ್, sin 60 ಅಂದರೆ ಯು ನೋ ದಟ್ ಇಟ್ ಈಸ್ √3/2. cos 30, the value of cos 30 is also √3/2 plus sin 30 is 1/2 into cos 60 is also 1/2. ಅಲ್ಲಿಗೆ √3 into √3 is 3 divided by 2 into 2 is 4 here plus 1/2 into 1/2 ಅಂದರೆ 1/4 ಆಗುತ್ತೆ. So which is nothing but 3 plus 1/4 which is equal to 1, which is in option C here. So the value of the given expression is 1. We are substituting the values of sin 60, cos 30, sin 30 and cos 60 to obtain the answer. ಇದೆಲ್ಲ ಸ್ಟ್ಯಾಂಡರ್ಡ್ ಆ್ಯಂಗಲ್ಸು ನಿಮಗೆ ನೆನಪಿರುತ್ತೆ, ಹಾಗಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ಯು ಕ್ಯಾನ್ obtain the answer. ನೆಕ್ಸ್ಟ್ ಕ್ವಶನ್ನು, sin of 67 degree plus cos of 75 degree in terms of trigonometric ratios of angles between 0 degree and 45 degree is cos 23 plus sin 15 ಅನ್ನೋದು ಫಸ್ಟ್ ಆಪ್ಷನ್ ಇದೆ.
ಸೆಕೆಂಡ್ ಆಪ್ಷನ್ ನೋಡಿ ಕಾಸ್ 23 ಮೈನಸ್ ಸೈನ್ 15 ಇದೆ. ಅದರ ನೆಕ್ಸ್ಟ್ ಆಪ್ಷನ್ ಕಾಸ್ 15 ಪ್ಲಸ್ ಸೈನ್ 23 ಡಿಗ್ರಿ ಆ್ಯಂಡ್ ನನ್ ಆಫ್ ದೀಸ್ ಅಂತ ಇದೆ. ಸೊ ನಮಗೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಆಗಿತ್ತಂದರೆ ಇಲ್ಲಿ ರೇಷಿಯೋ ಚೇಂಜ್ ಆಗುತ್ತೆ. ಸೈನ್ ಆಫ್ 90 ಮೈನಸ್ ತೀಟಾ ಈಸ್ ಕಾಸ್ ತೀಟಾ ಆ್ಯಂಡ್ ಕಾಸ್ ಆಫ್ 90 ಮೈನಸ್ ತೀಟಾ ಈಸ್ ಸೈನ್ ತೀಟಾ. ಈ ಕಾನ್ಸೆಪ್ಟ್ ಗೊತ್ತಿದೆ. ಈಗ ಇಲ್ಲಿ ಸೈನ್ 67 ಡಿಗ್ರಿ ಪ್ಲಸ್ ಕಾಸ್ 75 ಡಿಗ್ರೀಸ್ ಈಸ್ ಈಕ್ವಲ್ ಟು, ಈಗ ಸೈನ್ 67 ಈಸ್ ನಥಿಂಗ್ ಬಟ್ ಕಾಸ್ ಆಫ್ 90 ಮೈನಸ್ ತೀಟಾ. ಸೊ ತೀಟಾ 67 ಇಲ್ಲಿ ಸೈನ್ ತೀಟಾ ಇಸ್ ಕಾಸ್ ಆಫ್ 90 ಮೈನಸ್ ತೀಟಾ plus cos theta is sin of 90 minus theta. ಅಲ್ಲಿಗೆ cos of 90 minus 67 ಅಂದರೆ you will get cos 23 degrees here, cos 23 degrees plus sin of 90 minus 75 ಅಂದರೆ sin of 15 degrees. cos 23 plus sin 15 ಆಪ್ಷನ್ ಎ ನಲ್ಲಿದೆ ನೋಡಿ. ಇಟ್ ಈಸ್ ಇನ್ ಆಪ್ಷನ್ ಎ. So cos 23 plus sin 15 is the required answer. So allige value of sin 67 plus cos 75 in terms of the trigonometric ratios of the angle between 0 and 45 andre option A aitu. Question number 17. The value of cot 54 by tan 36 plus tan 20 by cot 70 is equal to, ಆಪ್ಷನ್ ಎ ನಲ್ಲಿ 0 ಇದೆ, ಆಪ್ಷನ್ ಬಿ 1, ಆಪ್ಷನ್ ಸಿ ನಲ್ಲಿ 2 ಇದೆ, ಆಪ್ಷನ್ ಡಿ ನಲ್ಲಿ 3 ಇದೆ. ಸೊ ಮತ್ತೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಕಾನ್ಸೆಪ್ಟ್, ಕಾಟ್ ಆಫ್ 90 ಮೈನಸ್ ತೀಟಾ ಇಸ್ ಟ್ಯಾನ್ ತೀಟಾ ಆ್ಯಂಡ್ ಟ್ಯಾನ್ ಆಫ್ 90 ಮೈನಸ್ ತೀಟಾ ಇಸ್ ಕಾಟ್ ತೀಟಾ. ಇದನ್ನು ಉಪಯೋಗಿಸೋಣ. ಫಸ್ಟ್ ಲೆಟ್ ಮೀ ರೈಟ್ ದಿಸ್. ಕಾಟ್ 54 ಡಿಗ್ರೀಸ್ ಬೈ ಟ್ಯಾನ್ 36 ಡಿಗ್ರೀಸ್ ದಿಸ್ ಈಸ್ ಗಿವನ್ ಪ್ಲಸ್ ಟ್ಯಾನ್ 20 ಡಿಗ್ರೀಸ್ ಬೈ cot 70 degrees. ಈಗ this can be written as cot 54 ಅಂದರೆ tan of 90 minus 54 divided by tan 36 degrees plus tan 20 ಅಂದರೆ cot of 90 minus 20 by cot 70. ಹಾಗಾದರೆ numerator of the first term will be tan 36 degrees divided by tan 36 degrees. Second term ನೋಡಿ cot of 90 minus 20 ಅಂದರೆ cot 70 degrees by cot 70 degrees ಆಯಿತು. ಅಲ್ಲಿಗೆ ಇದೆರಡು ಕ್ಯಾನ್ಸಲ್ ಆಯಿತು, ಇದು ಕ್ಯಾನ್ಸಲ್ ಆಯಿತು. ಅಲ್ಲಿಗೆ 1 plus 1 which is equal to 2 here. So clearly option C is the right choice. Now you can look at this question. Question number 18. Sin square 20 ಇದೆ ಪ್ಲಸ್ ಕಾಸ್ ಟು ದಿ ಪವರ್ ಆಫ್ 420 ಇದೆ. sin to the power of 420 plus cos square 20 in the denominator. So the value of this is required. Option A 2, option B 1/2 and option C is 1 and option D is 3/2. So given expression ನೋಡಿ ಬರ್ಕೊಳ್ತೀನಿ. Let me write the given expression like this. ಮೇಲ್ಗಡೆ ನ್ಯೂಮರೇಟರ್ಲಿ sin square 20 ಇತ್ತು, ಅದನ್ನು ಹಾಗೆ ಬರೆಯೋಣ. cos to the power of 420 can be written as cos square 20 into cos square 20 ಅಂತ ಬರಿಬೋದು. ಅಂದರೆ ಡಿಗ್ರೀಸ್, cos square 20 degrees into cos square 20 degrees. ಈಗ x to the power of 4 ಇದ್ದರೆ ವಿಲ್ ರೈಟ್ ಇಟ್ ಆಸ್ x square into x square. ಅದೇ ಥರ cos to the power of 420ನ cos square 20 into cos square 20 ಅಂತ ಬರ್ಕೊಂಡೆ ನ್ಯೂಮರೇಟ್ರಲ್ಲಿ. ಹಾಗೆ ಈಗ ಡಿನೋಮಿನೇಟರ್ಗೆ ಬನ್ನಿ. sin to the power of 420 ಏನಿದೆ ಅದನ್ನು sin square 20 into sin square 20 ಅಂತ ಬರೆಯೋಣ, ಪ್ಲಸ್ cos square 20 ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. ಈಗ ನೆಕ್ಸ್ಟ್ ಸ್ಟೇಜ್ನಲ್ಲಿ sin square 20 ಹಾಗೆ ಇರಲಿ. ಲೆಟ್ ಮೀ ರೈಟ್ sin square 20 ಇನ್ ದ ಡಿನೋಮಿನೇಟರ್ ಆ್ಯಸ್ ಇಟ್ ಈಸ್, ಪ್ಲಸ್ 1 cos square 20ನ ವಿ ವಿಲ್ ರಿಟೈನ್ ಇಟ್ ಆ್ಯಸ್ ಇಟ್ ಈಸ್. 1 cos square 20 ಸೆಕೆಂಡ್ ಟರ್ಮ್ ಇದೆಯಲ್ಲ ಅದನ್ನು 1 ಮೈನಸ್ sin square 20 ಅಂತ ಬರಿಬೋದು. cos square theta ಅಂದರೆ 1 ಮೈನಸ್ sin square theta. ಸಿಮಿಲರ್ಲಿ ಡಿನೋಮಿನೇಟ್ರಲ್ಲಿ sin square 20 ಇದೆ, 1 sin square 20 ಹಾಗೆ ಇರಲಿ. ಇನ್ನೊಂದು sin square 20ನ 1 ಮೈನಸ್ cos square 20. sin square theta ಅಂದರೆ 1 ಮೈನಸ್ cos square theta. cos square theta ಅಂದರೆ 1 ಮೈನಸ್ sin square theta. ಈ ಕಾನ್ಸೆಪ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಅಲ್ಲಿಗೆ ಇಲ್ಲಿ cos square 20 ಇನ್ನೊಂದೇನಿದೆ ಇದು ಹಾಗೆ ಉಳ್ಕೊಂತು. ಈಗ ನ್ಯೂಮರೇಟರ್ನ cos square 20 ಇಂದ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು.
ಫಸ್ಟ್ ಟರ್ಮ್ ಇಲ್ಲಿ ಸೆಕೆಂಡ್ ಟರ್ಮು, ಇಲ್ಲಿ ಫಸ್ಟ್ ಟರ್ಮ್ನ ಸೈನ್ ಸ್ಕ್ವೇರ್ 20 ಮಲ್ಟಿಪ್ಲೈ ಮಾಡೋಣ. ಅಲ್ಲಿಗೆ ನೋಡಿ ಸೈನ್ ಸ್ಕ್ವಯರ್ 20 ಪ್ಲಸ್ ಕಾಸ್ ಸ್ಕ್ವಯರ್ 20 ಮೈನಸ್ ಕಾಸ್ ಸ್ಕ್ವಯರ್ 20 ಇಂಟು ಸೈನ್ ಸ್ಕ್ವಯರ್ 20 ಬಂತು. ಕಾಸ್ ಸ್ಕ್ವಯರ್ 20 ಇಂಟು ಸೈನ್ ಸ್ಕ್ವಯರ್ 20 ಅಂತ ಬಂತು, ಡಿವೈಡೆಡ್ ಬೈ ಇಲ್ಲೂ ಅಷ್ಟೇ ಸೈನ್ ಸ್ಕ್ವಯರ್ 20 ಮೈನಸ್ ಸೈನ್ ಸ್ಕ್ವಯರ್ 20 ಇಂಟು ಕಾಸ್ ಸ್ಕ್ವಯರ್ 20 ಆಮೇಲೆ ಪ್ಲಸ್ ಕಾಸ್ ಸ್ಕ್ವಯರ್ 20 ಅಂತ ಬಂತು. ಈಗ ಒಂದು ಗ್ರೂಪ್ ತೊಗೊಂಡ್ರೆ ನೀವು ಇದೆರಡು ತೊಗೊಳ್ಳಿ. ಸೈನ್ ಸ್ಕ್ವಯರ್ 20 ಪ್ಲಸ್ ಕಾಸ್ ಸ್ಕ್ವಯರ್ 20 1 ಆಯಿತು. ಡಿನಾಮಿನೇಟರ್ ನೋಡಿ ಸೈನ್ ಸ್ಕ್ವಯರ್ 20 ಪ್ಲಸ್ ಕಾಸ್ ಸ್ಕ್ವಯರ್ 20 ಕೂಡ 1 ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೇಜಲ್ಲಿ ವಿ ಕ್ಯಾನ್ write it as sin square plus 20 plus cos square 20 is 1 minus cos square 20 into sin square 20 divided by ನೋಡಿ sin square 20 plus cos square 20 here it is also 1 minus sin square 20 into cos square 20 ಅಂತ ಬರೆದ್ರು ಒಂದೇ, ಡಿನಾಮಿನೇಟರ್ನ cos square 20 into sin square 20 ಅಂತ ಬರೆದ್ರು ಒಂದೇ, ನ್ಯೂಮರೇಟರ್ ಡಿನಾಮಿನೇಟರ್ ಸೇಮ್ ಆಯಿತು. ಸೊ ಕ್ಯಾನ್ಸಲ್ ಆಗಿ ವಿಲ್ ಗೆಟ್ 1 ಆಸ್ ದ ಆನ್ಸರ್. ಸೊ ನೋಡೋಣ ಆನ್ಸರು. ಆಪ್ಷನ್ಸ್ ನೋಡಿ, ಆಪ್ಷನ್ ಸಿ ನಲ್ಲಿ ನಮಗೆ 1 ಅಂತ ಇದೆ. ಆಪ್ಷನ್ ಸಿ ಈಸ್ 1. ಸೊ ಕ್ಯಾನ್ ಅಬ್ಸರ್ವ್ ಸೈನ್ ಸ್ಕ್ವೇರ್ 20 ಕಾಸ್ ಟು ದಿ ಪವರ್ ಆಫ್ 420ನ ಕಾಸ್ ಸ್ಕ್ವೇರ್ 20 ಕಾಸ್ ಸ್ಕ್ವೇರ್ 20, ಡಿನಾಮಿನೇಟರಲ್ಲಿ ಸೈನ್ ಟು ದಿ ಪವರ್ ಆಫ್ 420ನ ಸೈನ್ ಸ್ಕ್ವೇರ್ 20 ಸೈನ್ ಸ್ಕ್ವೇರ್ 20 ಬರೆದ್ವಿ. ಆಮೇಲೆ 1 ಕಾಸ್ ಸ್ಕ್ವೇರ್ 20 ಹಾಗೆ ಇಟ್ಕೊಂಡು 1 cos square 20 na 1 minus sin square 20, that is cos square theta is 1 minus sin square theta. Similarly denominatorally sin square 20 sin square 20 ಏನು ಬರ್ಕೊಂಡಿದ್ವಿ, ಅದರಲ್ಲಿ 1 sin square theta ನ 1 minus cos square theta ಫಾರಮ್ ಬರೆದೆ. ಆಮೇಲೆ cos square 20 ಇಂದ ಮಲ್ಟಿಪ್ಲೈ, ಇಲ್ಲಿ ಡಿನಾಮಿನೇಟರಲ್ಲಿ ನಮಗೆ sin square 20 into 1 minus sin square 20 into cos square 20 ಬರುತ್ತೆ. ಗ್ರೂಪ್ ಮಾಡ್ಕೊಳ್ಳೋಣ. ಅಂದರೆ sin square 20 cos square 20 1, ಆಮೇಲೆ ಇಲ್ಲಿ sin square 20 cos square 20 1, ಅಲ್ಲಿ ಉಳಿದಿದ್ದು 1 minus cos square 20 into sin square 20 by 1 minus cos square 20 into sin square 20. ಅಂದರೆ ನ್ಯೂಮರೇಟರ್ ಡಿನಾಮಿನೇಟರ್ ಸೇಮ್ ಆಯಿತು, ಕ್ಯಾನ್ಸಲ್ ಆಗಿ ಆನ್ಸರು 1 ಬಂತು. ಸೊ ವಿಚ್ ವಾಸ್ ಇನ್ ಆಪ್ಷನ್ ಸಿ. ಸೊ ರೈಟ್ ಚಾಯ್ಸ್ ಈಸ್ ಆಪ್ಷನ್ ಸಿ ಹಿಯರ್. So question number 19, if sin A is equal to 1 by 2, then 4 cos cube A minus 3 cos A is equal to, bracket ಅಲ್ಲಿ A is an acute angle ಅಂತ ಕೊಟ್ಟಿದೆ. ಆಪ್ಷನ್ ಎ 1, ಆಪ್ಷನ್ ಬಿ 0, ಆಪ್ಷನ್ ಸಿ √3/2, ಆಪ್ಷನ್ ಡಿ 1/√2. ಈಗ ನಮ್ಗೆ ಗೊತ್ತು sin A is equal to 1/2 implies A is equal to 30 degrees. ಸೊ A 30 ಅಂದರೆ cos A ಎಷ್ಟಾಗುತ್ತೆ ನೋಡೋಣ. ದಟ್ ಈಸ್ cos 30 ವಿಚ್ ಈಸ್ ಈಕ್ವಲ್ ಟು √3/2. ವ್ಯಾಲ್ಯೂ ಆಫ್ cos 30 ಇಸ್ √3/2. ಅಲ್ಲಿಗೆ ವ್ಯಾಲ್ಯೂ ಆಫ್ cos A ಅಂದರೆ √3/2 ಆಯಿತು. ಸೊ ನಮಗೆ ರಿಕ್ವೈರ್ಡ್ ವ್ಯಾಲ್ಯೂ ಯಾವುದು? 4 cos ಕ್ಯೂಬ್ A minus 3 cos A ವಿಚ್ ಈಸ್ ಈಕ್ವಲ್ ಟು 4 into √3/2 ಹೋಲ್ ಕ್ಯೂಬ್. cos A ವ್ಯಾಲ್ಯೂ √3/2 ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. 3 into cos A ಈಸ್ √3/2 ಆಗುತ್ತೆ. ಅಲ್ಲಿಗೆ ಏನಾಗುತ್ತೆ ಇದು ಅಂದರೆ 4 into √3 into √3 into √3. ಲೆಟ್ ಮಿ ರೈಟ್ √3 into √3 into √3 ಈಸ್ √3 into √3 3. ಅಲ್ಲಿಗೆ 3√3 ಆಯಿತು. ನ್ಯೂಮರೇಟರ್ ಈಸ್ 3√3, ಡಿನಾಮಿನೇಟರ್ ಈಸ್ 2 ಕ್ಯೂಬ್ ಈಸ್ 8. ಅಲ್ಲಿಗೆ 4 1s 4 2s ಕ್ಯಾನ್ಸಲ್ ಆಯಿತು. ಮೈನಸ್ ಇಲ್ಲಿ 3√3/2 ಉಳಿಯುತ್ತೆ. ಅಲ್ಲಿಗೆ ನಮ್ಗೆ ಉಳಿದಿದ್ದು 3√3/2 ಮೈನಸ್ 3√3/2 ವಿಚ್ ಈಸ್ ಈಕ್ವಲ್ ಟು 0. ಅಲ್ಲಿಗೇನಾಯಿತು? ಆಪ್ಷನ್ ಬಿ ನಲ್ಲಿದೆ ನೋಡಿ 0. ದಿಸ್ ಈಸ್ ದ ರೈಟ್ ಚಾಯ್ಸ್ ಫಾರ್ ದ ಗಿವನ್ ಕ್ವಶನ್. ಸೊ ವಿ ಫೌಂಡ್ ದ ವ್ಯಾಲ್ಯೂ ಆಫ್ 4 cos ಕ್ಯೂಬ್ ಮೈನಸ್ 4 cos ಕ್ಯೂಬ್ ಎ ಮೈನಸ್ 3 cos ಎ ವೆನ್ ಸೈನ್ ಎ ಈಸ್ 1/2. ಸೈನ್ ಎ 1/2 ಕೊಟ್ಟಿದ್ರಿಂದ ಎ 30 ಅಂತ ಗೊತ್ತಾಯಿತು. ಕಾಸ್ ಎ ಅಂದರೆ ಕಾಸ್ 30 √3/2 ತೊಗೊಂಡು ಗಿವನ್ ಎಕ್ಸ್ಪ್ರೆಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ವಿ. ವಿ ಗಾಟ್ ದ ಆನ್ಸರ್ ಆಸ್ 0. ಸೊ ಕ್ವಶನ್ ನಂಬರ್ 20, ದ ವ್ಯಾಲ್ಯೂ ಆಫ್ cos A by secant A plus sin A by cosecant A is equal to secant square A plus tan square A, secant square A minus tan square A, cot square A minus cosecant square A and cot square A plus cosecant square A ಅಂತ ಇದೆ.
ಸೊ ಇಲ್ಲಿ ನೋಡೋಣ ಈಗ ಏನಂದರೆ ಕಾಸ್ ಎ ಬೈ ಸೀಕೆಂಟ್ ಎ ಇದೆ. ಕಾಸ್ ಎ ಬೈ ಸೀಕೆಂಟ್ ಎ, ದೇ ಆರ್ ರೆಸಿಪ್ರೋಕಲ್, ಕಾಸ್ ಥೀಟಾ ಆ್ಯಂಡ್ ಸೀಕೆಂಟ್ ಥೀಟಾ. ಮತ್ತು ಹಾಗೆ ಸೈನ್ ಎ ಬೈ ಕೊಸೀಕೆಂಟ್ ಎ ಅಂತ ಇದೆ, ಅವು ಕೂಡ ರೆಸಿಪ್ರೋಕಲ್ಸು. ಅಲ್ಲಿಗೆ ಕಾಸ್ ಎ ಬೈ ಸೀಕೆಂಟ್ ಎ ಅಂದರೆ ಕಾಸ್ ಎ ಇಂಟು 1 ಬೈ ಸೀಕೆಂಟ್ ಎ, ಅಂದರೆ ಸೀಕೆಂಟ್ ಎನ ನಾನು ಮೇಲೆ ತೊಗೊಂಡ್ರೆ ಕಾಸ್ ಎ ಇಂಟು ಕಾಸ್ ಎ ಆಯಿತು. ಹಾಗೆಯೇ ಸೈನ್ ಎ ಇಂಟು 1 ಬೈ ಕೊಸಿಕೆಂಟ್ ಎ, ದಟ್ ಈಸ್ ಸೈನ್ ಎ ಹಿಯರ್, ವಿಚ್ ಈಸ್ ಈಕ್ವಲ್ ಟು ಕಾಸ್ ಸ್ಕ್ವಯರ್ ಎ ಪ್ಲಸ್ ಸೈನ್ ಸ್ಕ್ವಯರ್ ಎ ಆಯಿತು, ವಿಚ್ ಇಸ್ ಕ್ಲಿಯರ್ಲಿ ಈಕ್ವಲ್ ಟು 1. ಹಾಗಾದರೆ ಇಲ್ಲಿ ಕೊಟ್ಟಿರೋ ಎಕ್ಸ್ಪ್ರೆಷನಲ್ಲಿ ದ ವ್ಯಾಲ್ಯೂ ಆಫ್ ವಿಚ್ ಆಪ್ಷನ್ ಈಸ್ 1 ಅಂತ ನಾವು ಚೆಕ್ ಮಾಡಬೇಕು. ಸೊ ವಿ ಹ್ಯಾವ್ ದಿಸ್ ಐಡೆಂಟಿಟಿ ಸೀಕೆಂಟ್ ಸ್ಕ್ವಯರ್ ಎ ಈಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಅನ್ನೋದನ್ನು ಡಿರೈವ್ ಮಾಡ್ಕೊಂಡಿದ್ದೀವಿ. ದಿಸ್ ಇಸ್ ಎ ವೆಲ್ ನೋನ್ ಐಡೆಂಟಿಟಿ. ಅಲ್ಲಿಗೆ ದಟ್ ಇಂಪ್ಲೈಸ್ ಸೀಕೆಂಟ್ ಸ್ಕ್ವಯರ್ ಎ ಮೈನಸ್ ಟ್ಯಾನ್ ಸ್ಕ್ವಯರ್ ಎ ಈಸ್ ಈಕ್ವಲ್ ಟು 1. ಸೊ ಸೀಕೆಂಟ್ ಸ್ಕ್ವಯರ್ ಎ ಮೈನಸ್ ಟ್ಯಾನ್ ಸ್ಕ್ವಯರ್ ಎನೂ 1. ಆಮೇಲೆ ಕಾಸ್ ಎ ಬೈ ಸೀಕೆಂಟ್ ಎ ಪ್ಲಸ್ ಸೈನ್ ಎ ಬೈ ಕೊಸೀಕೆಂಟ್ ಎ ಕೂಡ 1 ಅಂತ ಆಯಿತು. ಅಲ್ಲಿಗೆ ನೋಡಿ ಆಪ್ಷನ್ ಬಿನಲ್ಲಿ ಸೀಕೆಂಟ್ ಸ್ಕ್ವಯರ್ ಎ ಮೈನಸ್ ಟ್ಯಾನ್ ಸ್ಕ್ವಯರ್ ಎ ಇದೆ, ಇದ್ರ ವ್ಯಾಲ್ಯೂ ಕೂಡ 1. ಗಿವನ್ ಎಕ್ಸ್ಪ್ರೆಷನ್ನ ವ್ಯಾಲ್ಯೂ ಕೂಡ 1 ಇರೋದ್ರಿಂದ ಕ್ಲಿಯರ್ಲಿ ವಿ ಕ್ಯಾನ್ ಕನ್ಕ್ಲೂಡ್ ದ್ಯಾಟ್ ಆಪ್ಷನ್ ಬಿ ಈಸ್ ದ ರೈಟ್ ಚಾಯ್ಸ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಮುಂದಿನ ವಿಡಿಯೋನಲ್ಲಿ ನಾವು ಇನ್ನಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ಲೆಟ್ ಅಸ್ ಸಾಲ್ವ್ ಆಲ್ ದ ಚಾಪ್ಟರ್ಸ್. ಎಲ್ಲ ಚಾಪ್ಟರಿಂದ ಇದೇ ರೀತಿ ಡಿಫ್ರೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ವಿಲ್ ಡಿಸ್ಕಸ್ ಇನ್ ಮೈ ವಿಡಿಯೋಸ್. ಸೊ ನೀವು ಪ್ಲೀಸ್, ಐ ರಿಕ್ವೆಸ್ಟ್ ಯು ಅಗೈನ್, share this video with your friends. Also, if you have not subscribed, please subscribe to my channel Sri Vidya Academy. Thank you.